ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಬೆಂಗಳೂರು ರಸ್ತೆಯಲ್ಲಿ ಬರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನೂತನವಾಗಿ ಎಪಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಗುರುವಾರ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯ್ಕೆಯಾಗಿರುವ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಬರಪೀಡಿತ ಹಿಂದುಳಿದ ಪ್ರದೇಶ ಕೂಡ್ಲಿಗಿ ತಾಲೂಕಾ ಹಣೆಪಟ್ಟಿಯನ್ನ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಎಲ್ಲಾ ಸೌಲಭ್ಯಗಳಿಂದ ಹಿಂದುಳಿದಿರುವ ತಾಲೂಕಿನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವುದರಲ್ಲಿ ಶಾಸಕರು ಮುನ್ನುಗ್ಗುತ್ತಿದ್ದಾರೆ. ಹಾಗೆ ಕೂಡ್ಲಿಗಿ ತಾಲೂಕಿನ ರೈತರಿಗೆ ಬಹುಮುಖ್ಯ ಬೇಕಾಗಿರುವಂತಹ ಬೀಜ ಉತ್ಪಾದನಾ ಕೇಂದ್ರ, ಕೃಷಿ ಉತ್ಪನ್ನ ಮಾರುಕಟ್ಟೆ, ಕೂಡ್ಲಿಗಿ ತಾಲೂಕಿನ ಎಲ್ಲಾ ಸಮುದಾಯದ ಕೇಂದ್ರ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ, ಜನರಿಗೆ ಎಲ್ಲಾ ಗ್ರಾಮಗಳಿಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಇಲಾಖೆಗಳ ಸೌಲಭ್ಯಗಳು ತಾಲೂಕಿನಾದ್ಯಂತ ಅಭಿವೃದ್ಧಿ ಕಾಣುವಂತೆ ಮಾಡುವುದಾಗಿ ತಿಳಿಸಿದ್ದಾರೆ. ಹೊಸ ಡಿಪಾರ್ಟ್ಮೆಂಟ್ಗಳು, ಹೊಸ ಅನುಭವಗಳು ಮತ್ತು ಹೊಸ ಆಲೋಚನೆಗಳು ಕೂಡ, ಹೊಸ ಅನುಭವಗಳ ಜೊತೆ ಆಲೋಚನೆಗಳು ಕೂಡ ಬರ್ತವೆ. ಮತ್ತು ಸುಮ್ಮನೆ ದಾರಿಲಿ ಹೈವೇಲಿ ನೋಡ್ಕೊತ ಹೋದರೆ ರಾಣಿಬೆನ್ನೂರು ನೋಡಿ, ಕಿತ್ತೂರು ನೋಡಿ, ಶಿರಾ ನೋಡಿ, ಇದು ನೋಡಿ, ಎಲ್ಲ ನ್ಯಾಷನಲ್ ಲೆವೆಲ್ ಇರುವಂಥ ಜಾಗಗಳು. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಕಾಣಿಸ್ತಿರ್ತದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತೇಳಿ. ಆ ಊರಿಂದು ಬೆಳವಣಿಗೆ ರಿಫ್ಲೆಕ್ಟ್ ಆಗುತ್ತೆ. ಜಸ್ಟ್ ನೀವು ನೆಕ್ಸ್ಟ್ ಹೋಗ್ಬೇಕಾದ್ರೆ ರಾಣಿಬೆನ್ನೂರು ನೋಡಿ, ಹೈವೇಲಿ ಒಂದು 40 ಎಕರೆ ಇದೆ. ಪ್ರಕಾಶ್ ಕೋಳಿ ನನ್ನ ಆತ್ಮೀಯ ಶಾಸಕರು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೆ, ಎಲ್ಲ ಯಾವ ಊರಲ್ಲಿ ಏನೇನು ಮಾಡ್ತೀವಿ ಅನ್ನೋದು. ನನಗೆ ತಿಳಿದಂಗೆ ಸುಮಾರು 90% ಭಾಗಗಳಲ್ಲಿ ಹೊಸ ತಾಲೂಕುಗಳು ಕೆಲವು 30-40 ಆಗಿದ್ದಾವೆ. ಅದು ಬಿಟ್ಟು ಈ ಹಳೆ ತಾಲೂಕುಗಳಲ್ಲಿ ಯಾವುವು ಇವೆಲ್ಲವಾಗಲೇ ಸುಮಾರು 30-40 ವರ್ಷದಿಂದ ಎಲ್ಲ ಮಾರುಕಟ್ಟೆಗಳು, ಸುಮಾರು ಈಗ 5-6 ಒಂದು ಒಳ್ಳೆ ಆಡಳಿತ ಭವನ ಇರ್ತದೆ, ಒಂದು ಒಳ್ಳೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರ್ತದೆ, ಮತ್ತು ಒಳ್ಳೊಳ್ಳೆ ಮೊರಾರ್ಜಿ ಶಾಲೆಗಳು, ಸರ್ಕಾರದ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಆ ಅಭಿವೃದ್ಧಿ ಸಂಕೇತಗಳು ಕಾಣಿಸ್ತಾ ಇರ್ತವೆ. ನಾವು ಬಂದು ಹುಡ್ದಂಗೆಲ್ಲ ಸ್ವಲ್ಪ ಎಲ್ಲ ರೀತಿಯಲ್ಲಿ ಹಿನ್ನಡೆ ಅಂತ ಕಾಣಿಸ್ತಾ ಇದೆ. ನಾನೀಗ ನೋಡಿ ನನಗೆ ಒಂದು 100 ಕೋಟಿ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೊನ್ನೆ APMC ಸಚಿವರಾದಂಥ ನಮ್ಮ ಸಚಿವರಿಗೆ ಹೋದಾಗ ಅವರು ಮುಖ ನೋಡಿದ್ರು, ಜಾಗ ಎಷ್ಟೈತೆ ಅಂದರು. ಇಲ್ಲ, ಈಗ ಸದ್ಯಕ್ಕೆ ಇನಾಮ್ ಭೂಮಿಲಿ ಮಾಡ್ತಾ ಇದ್ದೀವಿ, ನಮ್ಮ ಸಮಯ ಹೇಳಕ್ಕೆ ನೀವು ಇದೆಯಾ ಸತ್ರ ಕೊಡೋದಿಲ್ಲ ಹೋಗಂತ. ಜಾಗ ಗುರ್ಸ್ಕೊಂಬ 30 ಎಕರೆ ನಿಮ್ಗೆ ಎಷ್ಟು ಬೇಕಷ್ಟು ಕೊಡ್ತೀವಿ, ಆಯ್ತಾ? ನಿಮ್ಗೆ ಜಾಗ ಬೇಕು, ಜಾಗ ಗುರ್ಸ್ಕೊಂಡು ತಗೊಂಡ್ರ ನಿಮಗೆ ಇದರಲ್ಲಿ ನಬಾರ್ಡಲ್ಲಾಗಲಿ ಎಲ್ಲಾದ್ರಾಗಲಿ ಒಳ್ಳೆ ರೀತಿ ನಿಮ್ಗೆ ಭಾಳ ಉತ್ಸುಕತೆ ಇದೆ, ನೀವು ಮಾಡ್ಕೊಡ್ತೀನಿ, ಜಾಗ ತೊಗೊಂಡ್ಬಾರ್ದು. ಆವಾಗ ಎಲ್ಲ ರೀತಿ ಚರ್ಚೆ ಮಾಡಿದಾಗ ಜಾಗಗಳಿಗೂ ಎಲ್ಲ ಈಗಾಗಲೇ ಚರ್ಚೆ ನಡೀತಾ ಇದೆ. ಯಾಕೆಂದರೆ ನಮ್ಮದು ಸುಮಾರು 52 ಕಿಲೋಮೀಟರ್ ಹೈವೇ ಇದ್ರೆ ಕೂಡ ಯಾವುದೇ ರೀತಿ ಕೈಗಾರಿಕೆಗಳಾಗಲಿ ಮತ್ತು ಇದರಲ್ಲಿಲ್ಲ. ನಮ್ಮ ಒಂದು ನಿರಂತರ ಒತ್ತಡದಿಂದ ಈಗ ನಮ್ಮ ಹೈವೇಗೆ ಅಟ್ಯಾಚ್ಡ್ ಆಗಿ ಒಂದು ಹಿಂದುಳಿದ ವರ್ಗಗಳ ಮೊರಾರ್ಜಿ ಶಾಲೆ ಅನುಮೋದನೆ ಆಗಿ ಇವತ್ತು ಅದಕ್ಕೆ ಪೇಪರ್ ವರ್ಕಲ್ಲಿ ಹಾಕಿ ಇವತ್ತು ಅದಕ್ಕೆ ಜಾಗ ಕೂಡ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿಗೆ ಒಂದು ಹೊಸ ಮೊರಾರ್ಜಿ ಶಾಲೆ ಅನುಮೋದನೆ ಆಗಿದೆ. ಇದೇ ರೀತಿ ಈ ಹೈವೇಲಿ ಒಂದು ಕಣ್ಣಿಗೆ ಕಾಣಂತ ಕೆಲವು ಒಂದು ಒಳ್ಳೆ ಬೆಳವಣಿಗೆಗಳನ್ನು ನಮ್ಮ ತಾಲೂಕಿಗೆ ಮಾಡಬೇಕಂತೇಳಿ ಅದೇ ರೀತಿ ಕನಸು ಆ ಮೊರಾರ್ಜಿ ಶಾಲೆ ಆಡಳಿತಗಳ ಜೊತೆಗೆ ನಮ್ಮ APMC ಕೃಷಿ ಕೂಡ ಈಗ ಇದಕ್ಕೆ ಮುನ್ನುಡಿಯಾಗಿ ನಾವು ಕೃಷಿಗೆ ಸಂಬಂಧಪಟ್ಟಾಗೆ ನಮ್ಮ ಮೊದಲನೇ ಹೋರಾಟ ಮತ್ತು ಇದಿದ್ದು ಕೃಷಿ ವಿಜ್ಞಾನ ಕೇಂದ್ರ. ಸೊ ಅಂತ ಒಳ್ಳೆ ಜಾಗ ಇಟ್ಕೊಂಡು ಅದು ಕೂಡ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಅನುಮೋದನೆ ಆಗಿ ಈಗಾಗಲೇ ನಾವು ಜಾಗ ಕೂಡ ಹಸ್ತಾಂತರ ಮಾಡಿ ಅದು ಡೆಲ್ಲಿಗೆ ಹೋಗಿದೆ. ಶೀಘ್ರದಲ್ಲೇ ಅದು ಬಂದು ಜಾಗ ನೋಡಿಕೊಂಡು ನೆಕ್ಸ್ಟ್ ಅದು ಟೆಂಡರ್ ಆಗಂತ ಪ್ರೊಸೆಸ್ ಆಗುತ್ತೆ. ಸುಮಾರು 7 ಇಲಾಖೆಗಳು, 7 ವೈಜ್ಞಾನಿಕ ವಿಜ್ಞಾನಿಗಳು ಇರೋಂಥ ಒಂದು ಸಂಸ್ಥೆಗಳು ಇಲ್ಲಿ ಬರ್ತವೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ಎಲ್ಲ ರೈತರಿಗೂ ಉಪಯೋಗ ಅಂತ ಮಾಹಿತಿ ಇರೋಂಥ ಸಂಶೋಧನಾ ಕೇಂದ್ರಗಳು ಇಲ್ಲಿ ನೆಲೆಗೊಳ್ತವೆ ನಮ್ಮ ಗುಂಡಿನ ಒಳ್ಳೆಯದು. ಅದೇ ರೀತಿ ಈ ಭಾಗದ ಹುಣಸೆ ಬಹಳ ಬೆಳೆಯೋದ್ರಿಂದ ಹುಣಸೆ ಸಂಸ್ಕರಣಾ ಘಟಕ ಬೇಕು, ಹುಣಸೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ರಿಸರ್ಚ್ ಕೋಲ್ಡ್ ಸ್ಟೋರೇಜ್ ಬೇಕಂತ ಮನವಿ ಮಾಡಿದಾಗ ಅದನ್ನೆಲ್ಲ ತಿಳ್ಕೊಂಡು ಎಲ್ಲ ಅದನ್ನು ಗುರುತಿಸಿ ಗುಡ್ಲಿಗಿಲ್ ಮಾಡ್ಬೇಕಾ, ಗುಡೇಕೊಟ್ಟಲ್ಲಿ ಮಾಡ್ಬೇಕಂತಿತ್ತು. ಅದಕ್ಕೆ ಒಂದು ಫುಡ್ ಪ್ರೊಸೆಸಿಂಗ್ ಈಗಾಗಲೇ ಒಂದು ಆರ್ಗನೈಸೇಷನ್ ಬೇಕು ಅಂತ ಹೇಳಿದ್ರು. ಈಗಾಗಲೇ 30 ವರ್ಷದಿಂದ ಗುಡೇಕೊಟ್ಟಲ್ಲಿ ಅದಿರೋದ್ರಿಂದ ಅಲ್ಲೇ ಮಾಡೋದು ಸೂಕ್ತ. ಇಂದ್ರಪುರ ಮತ್ತು ಮೊಳಕಾಲ್ಮೂರು ಕೂಡ ಸ್ವಲ್ಪ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಮಾಡೋದು ಸೂಕ್ತ ಅಂತ ಹೇಳ್ಬಿಟ್ಟು ಜಾಗ ಕೂಡ ಗುರುತಿಸಿ ಜಾಗ ಕೂಡ ನಬಾರ್ಡ್ ಅವ್ರಿಗೆ ಹಸ್ತಾಂತರ ಮಾಡಿದಾಗ ನಬಾರ್ಡ್ ಕ್ಲಿಯರ್ ಮಾಡೋದು. ನಮ್ಮ ಅನುಭವದಲ್ಲಿ ಒಂದೇ ವಾರದಲ್ಲಿ ನಮ್ಮ ಜಾಗ ಸಿಕ್ಕಿದ್ದು ನಮ್ಮ ರಾಜ್ಯದಲ್ಲಿ ಮೊದಲೇ ಬಾರಿ ನಿಂದೆ ತಾಲೂಕು ಅಂತೇಳಿ. ಒಂದು ವಾರದಲ್ಲಿ ಪ್ರೋಸೆಸ್ ಮಾಡಿ ಅವ್ರಿಗೆ ಜಾಗ ಹಸ್ತಾಂತರ ಮಾಡಿ ಈಗ ಟೆಂಡರ್ ಹಂತದಲ್ಲಿದ್ದು ಈ ತಿಂಗಳಲ್ಲೇ ನಾವು ಭೂಮಿ ಪೂಜೆಗೆ ರೆಡಿ ಮಾಡ್ಕೊಳ್ತೇವೆ. ಹುಣಸೆ ಸಂಸ್ಕರಣಾ ಘಟಕ ಅದರಲ್ಲಿ ಎಲ್ಲ ರೀತಿ ಹುಣಸೆಗೆ ಸಂಬಂಧಪಟ್ಟಂಗೆ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತಾರೆ. ಇದೇ ರೀತಿ ಎಲ್ಲ ರೀತಿಯಲ್ಲಿ ಈಗ ನಮಗೆ ಬೇಕಾಗಿರೋದು ಒಳ್ಳೆ ರೀತಿ
ರೈತರಿಗೆ ಉಪಯೋಗ ಆಗಂತ ಕೆಲಸಗಳು. ಈಗ ಇಲ್ಲ ಇದೆಲ್ಲ ದೊಡ್ಡದಾಗಬೇಕು, 100 ಎಕರೆ ಜಾಗ ಬೇಕು ಅನ್ನೋದು ಇರೋದ್ರಲ್ಲಿ ಏನಿದನೋ ಇದರಲ್ಲಿ ಇವತ್ತು ಒಂದು ಒಳ್ಳೆ ನಿಮ್ಮೆಲ್ಲರ ನಿರ್ಧಾರದಿಂದ ಒಳ್ಳೊಳ್ಳೆ ನಮ್ಮ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನಿಮಗೆ ಬೆಲೆ ಕೊಡೋಂಥ, ನಿಮ್ಮ ಮಾತಿಗೆ ಸಹಮತ ಕೊಡುವಂಥ ಒಂದು ವ್ಯಕ್ತಿಗಳು ಇವತ್ತು ಈ ತಂಡ ಕೂತಿದ್ದಾರೆ. ಮತ್ತೆ ಅವರ ನಿಮ್ಮ ಎಲ್ಲ DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೃಷ್ಣಮ್ಮನವರೇ ಹಾಗೂ ಇವತ್ತು ತಾನೇ ಎಲ್ಲರ ಸಮಕ್ಷಮದಲ್ಲಿ ಮಾನ್ಯ ಶಾಸಕರು ಒಂದು ನಾಮನಿರ್ದೇಶಿತ APMC ನಿರ್ದೇಶಕರಾಗಿರ್ತಕ್ಕಂಥ ಕ್ರಮವಾಗಿ ಲಿಂಗನಗೌಡರವರೇ ಹಾಗೂ ಕಟ್ಟೆ ಬಸಣ್ಣನವರೇ, ಬಸವೇಶ್ವರವರೇ, ಶೇಖರಣ್ಣನವರೇ, ಗಬ್ಬೂರು ಸಾಹೇಬ್ರೆ ಹಾಗೂ ಸಣ್ಣ ದಿನಸಮ್ಮನವರೇ, ಜಯಣ್ಣನವರೇ, ಶ್ರೀಮತಿ ಲಕ್ಷ್ಮೀ ಸಿದ್ದನಗೌಡರವರೇ ಹಾಗೂ ಇಷ್ಟು ಜನ ಇವತ್ತು ಹಾಜರಾತಿ ಹೊಂದಿರ್ತಾರೆ. ಇದು ಹಿಂದೂಳು ತಾಲೂಕು, ಕೂಡ್ಲಿಗಿ ತಾಲೂಕಿನ ಹಿಂದೂಳು ತಾಲೂಕು ಎಲ್ಲ ಕೂಡ ವಂಚಿತ ಮಾಡಿ ಈ ದಿವಸ ಮೊದಲೇ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಿಗೆ ಪ್ರಪ್ರಥಮವಾಗಿ ಕೂಡ್ಲಿಗಿ ಜನತೆ ಪರವಾಗಿ ನಾನು ನಿಮಗೆ ಅಭಿನಂದನೆಗಳು ಕಾರಣ ಇಷ್ಟ, ಇದು ನಾನು ಅಧ್ಯಕ್ಷ ಆದಾಗ ಇದು ಉಪ ಮಾರ್ಕೆಟ್ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡಿದ್ವಿ. ಈ ಜಾಗದ ಸಮಸ್ಯೆ ಇತ್ತು, ಇದು ಜಾಗ ಕೋರ್ಟಲ್ಲಿತ್ತು. ಅವಾಗ ನಾವು ಹೋರಾಟ ಮಾಡಿ ಕೋರ್ಟ್ನಿಂದ ರಜಿಸಾಬ್ ಹೇಳಿ ಮಾಡಿ ಉಪ ಮಾರುಕಟ್ಟೆ ಮಾಡಿದ್ವಿ. ಇವತ್ತು ಈ ಮಾರುಕಟ್ಟೆ ಇಷ್ಟು ಹೋರಾಡುವ ಈ ಬೆಳೆಯಲಿಕ್ಕೆ ಎಲ್ಲ ರೈತ ಮುಖಂಡರು ಎಲ್ಲರೂ ಸಹ ಕಾರಣಗೊಳ್ಳುವಂತೆ ಈ ಸಂದರ್ಭದಲ್ಲಿ ಅಂತ ಈಗ ತಾನೇ ನೂತನವಾಗಿ ಅಧ್ಯಕ್ಷರಿಗೆ ಆಗ್ತಾಗಿರ್ತಕ್ಕಂಥ ಬಸಣ್ಣವರೇ, ಉಪಾಧ್ಯಕ್ಷರಾದ ಮಾದೇವಣ್ಣವರೇ ಹಾಗೂ ಸಹಕಾರದ ಅಧ್ಯಕ್ಷರಾದಂಥ ಗುರುಸಿದ್ದವರೇ ಹಾಗೂ ಕುಮಾರನವರೇ, ಧರ್ಮನಾಥನವರೇ ಹಾಗೂ ಹಿರಿಯರಾದಂಥ ಲಿಂಗನಗೌಡರೇ, ಕಟ್ಟೆ ಬಸಣ್ಣವರೇ, ಆಮೇಲೆ ಬಸವೇಶ್ವರವರೇ, ಸಾವುಕಾರ ಶೇಖರಣ್ಣವರೇ, ಸಹೋದರ ಗಬ್ಬೂರವರೇ, ಸಣ್ಣ ಜಯಣ್ಣವರೇ ಹಾಗೂ ಲಕ್ಷ್ಮಣವರೇ, ಎಲ್ಲ ರೈತ ಮುಖಂಡರು ಪಕ್ಷಾತೀತವಾಗಿ ಬಂದಿರೋದು ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಮ್ಮ ದೇಶ ಸರ್ಕಾರ ಎಲ್ಲರೂ ಬಂದಿದ್ದಾರೆ ಇವತ್ತು, ಅದಕ್ಕೆ ಸಂತೋಷ ಆಯ್ತು. ಅಲ್ಲಿ ಜನರ ಸೌಕರ್ಯದಲ್ಲಿ ಸೌಕರ್ಯದಲ್ಲಿ, ಯಾಕಂದರೆ ಒಂದು ಯಾವುದಾದ್ರೂ APMC ಬೆಳಿಬೇಕಂದ್ರೆ ಎಲ್ಲರೂ ಕೈ ಜೋಡಿಸಿ ಮಾತ್ರ ಸಾಧ್ಯ.